Good afternoon, students. So, in today's class, we are going to discuss about departmental undertakings. That is, in Kannada, ಇಲಾಖಾ ಉದ್ಯಮಗಳು. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಇಲಾಖಾ ಉದ್ಯಮಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ. ಈ ಇಲಾಖಾ ಉದ್ಯಮಗಳು ಬಹಳಷ್ಟು ಪುರಾತನ ಕಾಲದಿಂದ ಬಂದಿರತಕ್ಕಂಥ ಒಂದು ವ್ಯವಹಾರದ ಪ್ರಕಾರ ಆಗಿದೆ. ಹೌದಾ? ಅಂದ್ರೆ ಬಹಳಷ್ಟು ಹಳಿದಂತೆ ನಾವು ಕೂಡ ಹೇಳ್ಬೋದು. ಉದಾಹರಣೆಗೆ ಇಲ್ಲಿ ನಮ್ಮ ಬೆಸ್ಟ್ ಎಕ್ಸಾಂಪಲ್ ಅದ ರೈಲ್ವೆ ಆಗಿರ್ಬೋದು, ಅಂಚೆ ಸೇವೆ ಆಗಿರ್ಬೋದು ಅಥವಾ ತಂತಿ ಸೇವೆ. ರೈಲ್ವೆ ಅಂತ ನಿಮ್ಗೆಲ್ಲರಿಗೂ ಗೊತ್ತದ. ಅಂಚೆ ಸೇವೆ ಅಂದ್ರೆ ನಾವು ಏನು ಪೋಸ್ಟ್ ಮುಖಾಂತರ ಏನು ವ್ಯವಹಾರಗಳು ನಡೀತಾ ಇದ್ವಲ್ಲ ಅದು ಆಗಿರ್ಬೋದು. ಆಮೇಲೆ ತಂತಿ ಸೇವೆ ಅಂದ್ರೆ ಟೆಲಿಫೋನ್ ಮುಖಾಂತರ, ಹೌದಾ, ಅಥವಾ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಹೇಳ್ತೀವಿ ನಾವು. ಇವೆಲ್ಲ ಸರ್ಕಾರದ ಇಲಾಖೆಗಳಿದೆಲ್ಲ, ಇವುಗಳಲ್ಲಿ ಎಲ್ಲವನ್ನು ಕೂಡ ಸರ್ಕಾರ ನಿಯಂತ್ರಣಕ್ಕೆ ಒಳಪಡ್ತದೆ. ಸರ್ಕಾರ ತನ್ನ ಕಾಯ್ದೆ ಕಾನೂನುಗಳ ಮುಖಾಂತರ ಈ ಒಂದು ಸಂಸ್ಥೆಗಳು ನಡೀತಾ ಹೋಗ್ತಿರ್ತಾವ. ಇಲ್ಲಿ ಆಗ್ತಕ್ಕಂಥ ಪ್ರಾಫಿಟ್ ಏನದಲ್ಲ ಅಥವಾ ಲಾಭ ಏನದಲ್ಲ ಅದು ನೇರವಾಗಿ ಸರ್ಕಾರದ ಬೊಕ್ಕಸಕ್ಕೆ ಹೋಗಿ ಜಮಾ ಆಗ್ತದೆ. ಆಮೇಲೆ ಇವುಗಳಿಗೆ ಬೇಕಾಗಿರ್ತಕ್ಕಂಥ ಹಣವನ್ನ ಸರ್ಕಾರ ಏನದಲ್ಲ ಅದಕ್ಕೆ ನಾವು ಮುಂಗಡ ಪತ್ರ ಅಂತ ಕರಿತೀವಿ, ಇಂಗ್ಲಿಷ್ ನಲ್ಲಿ ಬಜೆಟ್ ಅಂತ ಕರಿತೀವಿ. ಸೊ ಈ ಬಜೆಟ್ ಮಾಡೋದ್ರ ಮುಖಾಂತರ ಅಥವಾ ಮುಂಗಡ ಪತ್ರದ ಮುಖಾಂತರ ಹಣವನ್ನ ಈ ಇಲಾಖೆಗಳಿಗೆ ವರ್ಗಾವಣೆ ಮಾಡಲಾಗ್ತದ. ಸೊ ಇಲ್ಲಿ ಯೂಸ್ ಆಗ್ತಕ್ಕಂಥ ಹಣ ಮತ್ತೆ ಅದು ನೇರವಾಗಿ ಏನ್ ಗ್ರಾಹಕರಿಗೆ ಯೂಸ್ ಆಗ್ತದ ಅಥವಾ ಸಮಾಜಕ್ಕೆಲ್ಲ ಯೂಸ್ ಆಗ್ತದೆ ಅಂತ ನಾವಿಲ್ಲಿ ಹೇಳ್ಬೇಕಂದ್ರೆ ಈ ರೈಲ್ವೆ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಸಮಾಜಕ್ಕೆ ಒಂದು ಸೇವೆಯನ್ನು ಕೊಡ್ತಾ ಇದೆ. ಹೌದಾ? ಸರ್ಕಾರ ಆ ಒಂದು ಬರ್ತಕ್ಕಂಥ ಲಾಭವನ್ನೆಲ್ಲ ಅವರ ನೇರವಾಗಿ ಸರ್ಕಾರದ ಬೊಕ್ಕಸಕ್ಕೆ ಜಮಾ ಮಾಡ್ತಾರ. ಮತ್ತೆ ಏನಾದ್ರೂ ಅವಶ್ಯಕತೆ ಇದ್ದಾಗ ಹೊಸ ರೈಲ್ವೆ ತಯಾರಿ ಮಾಡೋದಾಗಿರ್ಬೋದು ಅಥವಾ ಇನ್ನಿತರ ಏನ್ ಮೇಂಟೆನೆನ್ಸ್ ಅಂತ ಹೇಳಿ ಕರಿತೀವಲ್ಲ ನಾವು, ಅದಕ್ಕೆಲ್ಲ ಏನ್ ಖರ್ಚು ಬೇಕಲ್ಲ ಅದನ್ನೆಲ್ಲ ಮೇಂಟೆನೆನ್ಸ್ ಇಲ್ಲಿ ಗವರ್ಮೆಂಟ್ ಅಥವಾ ಒಂದು ಇಲಾಖೆ ತಾನಾಗಿ ನಡೆಸ್ತಾ ಹೋಗ್ತದೆ. ಇದಕ್ಕೆ ಉದಾಹರಣೆ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ಕೊಂಡ KSRTC ಕೂಡ ಆಗಿರ್ಬೋದು. ಇದು ಕೂಡ ಸರ್ಕಾರದ ಒಂದು ಅವಿಭಾಜ್ಯ ಅಂಗವಾಗಿ ಕೆಲಸ ಮಾಡ್ತಾ ಇರ್ತದೆ. ಸೊ ಇಲ್ಲಿ ಇದ್ದಿರ್ತಕ್ಕಂಥ ನೌಕರರು ಸರ್ಕಾರಿ ನೌಕರರೇ ಆಗಿರ್ತಾರೆ ಹೊರತಾಗಿ ಇವರು ಖಾಸಗಿ ನೌಕರ ಅಂತಲ್ಲ. ಇವುಗಳನ್ನ ನೇರವಾಗಿ ಸರ್ಕಾರನ ನೇಮಕ ಮಾಡ್ತದೆ. ಮತ್ತೆ ಯಾವ ರೀತಿ ಒಂದು ಸರ್ಕಾರಿ ವರ್ಕರ್ ಅಥವಾ ನೌಕರಗ ಸೇವಾ ನಿಯಮಗಳು ಅನ್ವಯಿಸ್ತವ ಅದೇ ರೀತಿಯಾಗಿ ಕೂಡ ಇವ್ರಿಗೆಲ್ಲ ಸೇವಾ ನಿಯಮಗಳು ಏನ್ ಮಾಡ್ತಾವಪ್ಪ ಇಲ್ಲಿ ಅಳವಡಿಸ್ತಾವ. ಸೊ ಈ ರೀತಿಯಾಗಿರ್ತಕ್ಕಂತಹ ಸಂಸ್ಥೆಗಳು ಸಮಾಜಕ್ಕೆ ಒಂದು ಉತ್ತಮ ಸೇವೆಯನ್ನು ಕೊಡೋದ್ರ ಜೊತೆಗೆ ಏನಪ್ಪಾ ಸರ್ಕಾರಕ್ಕೂ ಕೂಡ ಒಂದು ಮುಖ್ಯವಾಗಿರ್ತಕ್ಕಂಥ ಕಾರ್ಯಚಟುವಟಿಕೆಯನ್ನು ಮಾಡ್ತಾವ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಈ ಒಂದು ಇಲಾಖಾ ಉದ್ಯಮಗಳ ಲಕ್ಷಣಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ. ಹೌದಾ? ಸೊ ಈ ಲಕ್ಷಣಗಳಲ್ಲಿ ಮೊದಲನೇ ನೋಡೋದು, ಈ ಉದ್ಯಮಗಳಿಗೆ ಹಣಕಾಸು ಸರ್ಕಾರಿ ಖಜಾನೆಯಿಂದ ನೇರವಾಗಿ ಬರುತ್ತದೆ ಮತ್ತು ಸರ್ಕಾರ ಮುಂಗಡ ಪತ್ರದ ವಾರ್ಷಿಕ ಹಂಚಿಕೆಗಳಾಗಿವೆ. ಸೊ ಆಗ್ಲೇ ಹೇಳಿದಾಗ ಈ ಒಂದು ಈ ಒಂದು ಇಲಾಖಾ ಉದ್ಯಮಗಳಿಗೆ ಖಜಾನೆ ಎಲ್ಲಿಂದ ಬರ್ತದಪ್ಪ? ಸರ್ಕಾರದಿಂದ ಬರ್ತದೆ. ಹೌದಾ? ಪ್ರತಿ ಸರ್ಕಾರ ಪ್ರತಿ ವರ್ಷ ಏನು ವಾರ್ಷಿಕ ಬಿಡುಗಡೆ ಮಾಡ್ತದಲ್ಲ ಮುಂಗಡ ಪತ್ರ ಅಂತ ಕೇಳ್ತೀವಿ ನಾವು. ನೀವು ಪ್ರತಿ ವರ್ಷ ಮುಂಗಡ ಪತ್ರವನ್ನ ರೆಡಿ ಮಾಡ್ಕೊಳ್ತಕ್ಕಂಥ ನಾವು ಬಜೆಟ್ ಅಂತ ಹೇಳ್ತೀವಿ. ಸೊ ಈ ಬಜೆಟ್ನಾಗ ಏನು ಮನ್ನಣೆ ಆಗ್ತದಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಎಷ್ಟಾಗಿರ್ಬೋದು ಅಥವಾ ಅಂಚೆ ವ್ಯವಸ್ಥೆಗೆ ಎಷ್ಟಾಗಿರ್ಬೋದು ಅಂತ ಹೇಳಿ ಹಣವನ್ನು ಏನು ಬಿಡುಗಡೆ ಮಾಡ್ತಾರಲ್ಲ ಆ ಹಣದ ಮುಖಾಂತರ ಏನ್ ಮಾಡ್ತಾವಪ್ಪ ತಮ್ಮ ಕಾರ್ಯಚಟುವಟಿಕೆನ ನಡೆಸ್ತಾ ಹೋಗ್ತಾವೆ. ಈ ಸಂಸ್ಥೆಗಳು ಗಳಿಸುವ ಆದಾಯವನ್ನು ಸಹ ಖಜಾನೆಗೆ ಜಮಾ ಮಾಡಲಾಗುತ್ತದೆ. ಆಗ್ಲೇ ಹೇಳಿದಾಗ ಇವೇನ್ ಪ್ರಾಫಿಟ್ ಗಳಿಸ್ತಾವ ಅಥವಾ ಲಾಭ ಗಳಿಸ್ತಾವಲ್ಲ ಇದನ್ನ ಯಾವುದೇ ನೌಕರರಿಗಾಗಲಿ ಅಥವಾ ಯಾವುದೇ ಅಧಿಕಾರಿ ಆಗಲಿ ಕಾಣ ತರುವುದಾಗ್ಲಿ ಕೊಡೋದಾಗ್ಲಿ ಮಾಡಂಗಿಲ್ಲ. ಸೊ ಇದು ನೇರವಾಗಿ ಏನು ಹೋಗುತ್ತಪ್ಪ? ಸರ್ಕಾರದ ಬೊಕ್ಕಸಕ್ಕೆ ಹೋಗುತ್ತದೆ, ಸರ್ಕಾರದ ಖಜಾನೆಗೆ ಹೋಗುತ್ತೆ. ಸೊ ಅಲ್ಲಿ ಸರ್ಕಾರದ ಖಜಾನೆಯಿಂದ ಮತ್ತೆ ಇದು ಇಲಾಖಾ ಉದ್ಯಮಿಗಳಿಗೆ ಹರಿದು ಹೋಗ್ತಾ ಇರ್ತದೆ ಕಾರ್ಯಚಟುವಟಿಕೆಗಳಿಗೆ. ಆಗ್ಲೇ ಹೇಳಿದ ಮಷೀನ್ ಪರ್ಚೇಸ್ ಮಾಡೋದಾಗಿರ್ಬೋದು ಅಥವಾ ಉದ್ಯೋಗಿಗಳಿಗೆ ಪೇಮೆಂಟ್ ಮಾಡೋದಾಗಿರ್ಬೋದು. ಸೊ ಪ್ರತಿಯೊಂದಕ್ಕೂ ಈ ಹಣ ಏನಾಗ್ತದೆ ಮತ್ತೆ ಅದೇ ರೀತಿ ವಿನಿಯೋಗ ಆಗ್ತಾನೆ ಹೋಗ್ತಾ ಇರ್ತದೆ. ಅದು ಪ್ರತಿ ವರ್ಷ ಮುಂಗಡ ಪತ್ರವನ್ನು ಮಾಡೋದ್ರ ಮುಖಾಂತರ ಹಣವನ್ನು ಬಿಡುಗಡೆ ಮಾಡ್ತದೆ. ಮತ್ತ ಹಣವನ್ನ ಇಲಾಖೆ ಉದ್ಯಮ ಇಷ್ಟು ವರ್ಷ ಖರ್ಚು ಮಾಡ್ತಾ ಹೋಗ್ತದೆ, ಮೇಂಟೆನೆನ್ಸ್ ಮಾಡ್ತದೆ, ಮತ್ತೆ ಬಂದಿರ್ತಕ್ಕಂಥ ಲಾಭವನ್ನೆಲ್ಲ ಮತ್ತೆ ಸರ್ಕಾರಕ್ಕೆ ಜಮಾ ಮಾಡ್ತದೆ. ಸೊ ಈ ರೀತಿ ನಿರಂತರವಾಗಿ ನಡೆತಕ್ಕಂತಹ ಪುರಾತನ ಈ ಉದ್ಯಮಗಳಾಗಿದ್ದಾವ. ಇನ್ನು ನೆಕ್ಸ್ಟ್ ಇತರ ಸರ್ಕಾರಿ ಚಟುವಟಿಕೆಗಳಿಗೆ ಅನ್ವಯವಾಗುವ ಲೆಕ್ಕಪತ್ರ ಮತ್ತು ಲೆಕ್ಕ ಪರಿಶೋಧನಾ ನಿಯಮಗಳು ಕೂಡ ಇಲ್ಲಿ ಅನ್ವಯವಾಗುತ್ತವೆ. ಯಾವ ರೀತಿ ಖಾಸಗಿ ಉದ್ಯಮಗಳಿಗೂ ಕೂಡ ಲೆಕ್ಕ ಪರಿಶೋಧನೆ ಕಡ್ಡಾಯವಾಗಿದೆ ಅದೇ ರೀತಿಯಾಗಿ ಸರ್ಕಾರಿ ಸಂಸ್ಥೆಗಳಿಗೂ ಅಥವಾ ಇಲಾಖೆ ಉದ್ಯಮಗಳಿಗೂ ಕೂಡ ಲೆಕ್ಕ ಪರಿಶೋಧನೆ ಕಡ್ಡಾಯವಾಗಿದೆ ಅಂತ ನಾವು ಹೇಳ್ಬೋದು. ಯಾಕಪ್ಪ ಅಂದ್ರೆ ಲೆಕ್ಕ ಪರಿಶೋಧನೆ ಒಂದ್ ವೇಳೆ ಕಡ್ಡಾಯವಾಗಿ ಇರ್ತಿರ್ಲಿಲ್ಲ ಅಂದ್ರೆ ಅಲ್ಲಿ ಎಷ್ಟು ಹಣ ಪೋಲಾಗ್ತಾ ಇದೆ, ಎಷ್ಟು ಹಣ ಹರಿದು ಬರ್ತಾ ಇದೆ, ಎಷ್ಟು ಹಣ ಬಳಕೆ ಆಗ್ತದೆ, ಎಷ್ಟು ಹಣ ದುರ್ಬಳಕೆ ಆಗ್ತಾ ಇದೆ, ಇದ್ರ ಬಗ್ಗೆ ನಮಗ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಸಿಗುವುದಿಲ್ಲ. ಆ ಒಂದು ಕಾರಣದಿಂದ ಇಲ್ಲಿ ಲೆಕ್ಕ ಪರಿಶೋಧನೆಯನ್ನು ಕಡ್ಡಾಯವಾಗಿ ಗೊಳಿಸಲಾಗಿದೆ. ನೆಕ್ಸ್ಟ್ ಮೂರನೇ ಪಾಯಿಂಟ್, ಇಲಾಖಾ ಉದ್ಯಮಗಳ ನೌಕರರು ಸರ್ಕಾರಿ ನೌಕರರಾಗಿದ್ದು ಅವರ ನೇಮಕಾತಿ ಮತ್ತು ಸೇವಾ ನಿಯಮಗಳು ಸರ್ಕಾರ
ಸರ್ಕಾರದಿಂದ ನೇರವಾಗಿ ನೇಮಕಗೊಂಡ ನೌಕರಂತೆ ಇರುತ್ತವೆ. ಇಲ್ಲಿ ಏನು ನೇಮಕ ಆಗ್ತಕ್ಕಂಥ ನೌಕರರು ಇರ್ತಾರಲ್ಲ, ಇವರೆಲ್ಲ ಏನ್ ಸೇವಾ ನಿಯಮಗಳಿದಾವಲ್ಲ, ಅದು ಸರ್ಕಾರಿ ನೌಕರರಿಗೆ ಹೆಂಗೆ ನೇಮಕ ಮಾಡುತ್ತೆ ನಿಯಮಗಳು ಇರ್ತಾವಲ್ಲ, ಸೇಮ್ ಅದೇ ರೀತಿ ನಿಯಮಗಳನ್ನ ಇಲ್ಲಿ ಈ ನೌಕರರು ಕೂಡ ಏನ್ ಮಾಡ್ತಾರಪ್ಪ ಪಾಲನೆ ಮಾಡಬೇಕಾಗ್ತದೆ. ಅವ್ರ ಮೇಲೆ ಕೂಡ ಇದು ಅನ್ವಯಿಸಲಾಗ್ತದೆ. ನೆಕ್ಸ್ಟ್, ಇವರ ಮುಖ್ಯಸ್ಥರು ಭಾರತೀಯ ಆಡಳಿತ ಸೇವೆಯ ಅಧಿಕಾರಿಗಳು ಮತ್ತು ನಾಗರಿಕ ಸೇವಾ ನೌಕರರಾಗಿದ್ದು ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ವರ್ಗಾವಣೆ ಹೊಂದುತ್ತಾರೆ. ಸೊ ಇಲ್ಲಿ IAS ಆಫೀಸರ್ ಅಂತ ಹೇಳ್ತೀವಿ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಹೇಳ್ತೀವಿ. ಇಲ್ಲಿ ಅಧಿಕಾರಿಗಳು ಅಥವಾ ಏನು ಆಫೀಸರ್ ಇರ್ತಾರಲ್ಲ, ಇವರಿಗೆ ಏನಾಗಿರ್ತಾರಪ್ಪ ಅಧಿಕಾರಿಗಳಾಗಿರ್ತಾರ. ಯಾರಿಗೆ? ಈ ಒಂದು ಇಲಾಖೋದ್ಯಮಗಳ ನೌಕರರಿಗೆ. ಹೌದಾ? ಈ ಅಧಿಕಾರಿಗಳ ಅಂಡರ್ ಇವರೆಲ್ಲ ಏನ್ ಮಾಡ್ತಿರ್ತಾರಪ್ಪ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರ. ಸಂಸ್ಥೆಯ ಆಗು ಚಟುವಟಿಕೆಗಳನ್ನೆಲ್ಲ ಈ ಒಬ್ಬ ಅಧಿಕಾರಿ ಅಂಡರ್ ಕೆಲಸ ಮಾಡ್ತಾ ಇರೋದ್ರಿಂದ ಅವರೇ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇರ್ತಾರ. ಅದ್ರ ಜೊತೆಗೆ ಒಂದ್ ವೇಳೆ ಏನಾದ್ರೂ ಇವ್ರು ವರ್ಗಾವಣೆ ವಿಚಾರ ಬಂದಾಗ ಇವರು ಕೂಡ ಪ್ರತಿಯೊಂದು ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ವರ್ಗಾವಣೆ ಹೊಂದುತ್ತಲೇ ಇರ್ತಾರೆ. ಇವ್ರಿಗೇನು ನಿಯಮಿತವಾಗಿರ್ತಕ್ಕಂಥ ಒಂದು ಇಲಾಖೆಯನ್ನ ಅವ್ರಿಗೆ ಏನ್ ಮಾಡಲ್ಲ ನೀಡಲಾಗಿರುವುದಿಲ್ಲ. ಅವರು ಇಲಾಖೆಯನ್ನು ಬದಲಾವಣೆ ಮಾಡ್ತಾ ಇರೋದ್ರಿಂದ ಅವ್ರು ಬದಲಾವಣೆ ಮಾಡಬಹುದು ಕೂಡ, ವರ್ಗಾವಣೆ ಮಾಡ್ಲಿಕ್ಕೆ ಅವರಿಗೆ ಏನಪ್ಪಾ ಹಕ್ಕದ ಸರ್ಕಾರಕ್ಕೆ. ಆಮೇಲೆ ಈ ಸಂಸ್ಥೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವತಂತ್ರವನ್ನ ಕೊಟ್ಟಿರಂಗಿಲ್ಲ, ಒಂದು ಚಿಂತೆ ಮಾಡಕ ಸ್ವಾಯತ್ತತೆಯನ್ನು ಪಡೆದುಕೊಂಡಿರಂಗಿಲ್ಲ. ಇದೆಲ್ಲ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಿರ್ತಾವೆ. ಹೀಗಾಗಿ ಇವಕ್ಕೆ ನಾವು ಇಲಾಖಾ ಉದ್ಯೋಗಗಳು ಮತ್ತು ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಿರುವ ಉದ್ಯೋಗಗಳು ಅಂತೇಳಿ ಕರೀತಾ ಇದ್ದೀವಿ. ನೆಕ್ಸ್ಟ್, ಇದು ಸಾಮಾನ್ಯವಾಗಿ ಸರ್ಕಾರದ ಇಲಾಖೆಯ ಪ್ರಧಾನ ವಿಭಾಗವೆಂದು ಪರಿಗಣಿಸಲ್ಪಡುವುದರಿಂದ ಸಚಿವಾಲಯದ ನೇರ ನಿಯಂತ್ರಣಕ್ಕೆ ಒಳಪಡುತ್ತದೆ. ಇನ್ನೊಂದು ಏನು ಕೇಳ್ತಾರ, ಪ್ರಧಾನ ವಿಭಾಗ ಸಾಮಾನ್ಯವಾಗಿ ಸರ್ಕಾರ ಇಲಾಖೆಯ ಪ್ರಧಾನ ವಿಭಾಗವೆಂದು ಪರಿಗಣಿಸಲ್ಪಡುವುದರಿಂದ ಈಗ ಒಂದು ಹೆಡ್ ಆಫೀಸ್ ಇದೆ. ಫಾರ್ ಎಕ್ಸಾಂಪಲ್ SBI ಅಂತ ಒಂದು ಹೆಡ್ ಆಫೀಸ್ ಇದೆ. ಎಲ್ಲಿದಪ್ಪ ಇದು ಬ್ಯಾಂಗ್ಳೂರ್ನಲ್ಲಿ ಇದೆ. ಹೌದಾ? ಸೊ ಈ ಹೆಡ್ ಆಫೀಸ್ ಇದಕ್ಕೆ ಏನೇನು ಅದಾವಲ್ಲ ಇವೆಲ್ಲ ಬ್ರಾಂಚಸ್ ಅಂತ ಹೇಳಿ ಕರಿತೀವಿ. ಇವೆಲ್ಲ ಏನ್ ಬ್ರಾಂಚಸ್ ಅದಾವಲ್ಲ ಈ ಒಂದು ಕಚೇರಿಯ ಉಪವಿಭಾಗಗಳು ಅಂತ ಹೇಳಿ ನಾವು ಅವುಗಳನ್ನ ಕರಿತೇವೆ. ಹಾಗಾಗಿ ಇದನ್ನ ಸರ್ಕಾರದ ಒಂದು ವಿಭಾಗ ಅಂತ ಹೇಳೋದನ್ನ ಏನ್ ಮಾಡ್ತೀವಿ ನಾವಿಲ್ಲಿ ಪರಿಗಣಿಸಲ್ಪಡ್ತೀವಿ. ನೆಕ್ಸ್ಟ್, ಇಲಾಖಾ ಉದ್ಯಮಗಳ ಸ್ಥಾಪನೆಯು ಸಂಬಂಧಿಸಿದ ಸಚಿವಾಲಯದ ಅಧೀನದಲ್ಲಿರುವುದರಿಂದ ಅವು ಸಚಿವಾಲಯಕ್ಕೆ ಉತ್ತರದಾಯಿಯಾಗಿವೆ. ನೋಡ್ರಿ, ಸಂಬಂಧಿಸಿದ ಸಚಿವಾಲಯ ಉದಾಹರಣೆಗೆ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಯಾವ ಸಚಿವಾಲಯಕ್ಕಾದ್ರೂ ಸೀಮಿತವಾಗಿದನೋ ಅಥವಾ ಯಾವ ಅಧೀನದಲ್ಲಿರ್ತದೋ ಅದಕ್ಕೆ ಸಂಬಂಧಪಟ್ಟಿರ್ತದ. ಏನಾದ್ರೂ ಉತ್ತರ ಕೊಡ್ಬೇಕಂದ್ರೆ ಅದಕ್ಕೆ ಮಾತ್ರ ಸಚಿವರಿಗೆ ಮಾತ್ರ ಏನ್ ಮಾಡ್ಬೇಕು ಅದು ಉತ್ತರದಾಯಿವಾಗಿದೆ. ಸೊ ಈ ರೀತಿಯಾಗಿ ಇಲಾಖಾ ಉದ್ಯಮಗಳಲ್ಲಿ ಇರತಕ್ಕಂತಹ ಬಹಳಷ್ಟು ಅನೇಕ ವಿಭಾಗಗಳು ಆ ಒಂದು ಸಚಿವಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಚಿವರಿಗೆ ಏನ್ ಮಾಡಿರ್ತಾವ ಉತ್ತರದಾಯಿತ್ವವಾಗಿರ್ತಾವ. ಯಾವುದೇ ಕುಂದುಕೊರತೆಗಳಾಗಲಿ, ಲೋಪದೋಷಗಳಾಗಲಿ, ಅನುಕೂಲತೆಗಳಾಗಲಿ, ಅನಾನುಕೂಲತೆಗಳಾಗಲಿ ಏನೂ ಇದ್ರೂ ಕೂಡ ಅದು ಯಾರ ಮುಂದೆ ವ್ಯಕ್ತಪಡಿಸಲಾಗ್ತದಲ್ಲಿ ಆ ಒಂದು ಸಚಿವಾಲಯದ ಸಚಿವರ ಮುಂದೆ ವ್ಯಕ್ತಪಡಿಸಲಾಗ್ತದೆ ಅಥವಾ ಸಚಿವಾಲಯ ಮುಂದೆ ವ್ಯಕ್ತಪಡಿಸಲಾಗ್ತದೆ. ಹೊರತಾಗಿ ಆ ಒಂದು ಇಲಾಖೆಯನ್ನು ಬಿಟ್ಟ ಬೇರೆ ಇಲಾಖೆ ಜೊತೆ ಅದನ್ನ ಹೋಲಿಕೆ ಮಾಡೋದಾಗ್ಲಿ, ಅಲ್ಲಿ ಹೋಗಿ ಅದನ್ನು ಮನ್ನಣೆ ಮಾಡೋದಾಗ್ಲಿ ಅಥವಾ ಉತ್ತರ ನೀಡೋದಾಗ್ಲಿ ಅದು ಅನ್ವಯಿಸೋದಿಲ್ಲ. ಸೊ ಈ ರೀತಿಯಾಗಿ ಇಲಾಖಾ ಉದ್ಯಮಗಳು ಕೆಲಸ ಮಾಡ್ತಾವೆ. ಅದ್ರ ಜೊತೆಗೆ ಇನ್ನೂ ಬರ್ತದೆ ಶಾಸನಬದ್ಧ ನಿಗಮಗಳು ಅಂತ ಕೂಡ ಬರ್ತದೆ. ಶಾಸನಬದ್ಧ ನಿಗಮಗಳು ಅಂದ್ರೆ ಅದು ಹೆಸರೇ ಹೇಳ್ತದೆ ಏನಪ್ಪಾ, ಇವು ಸ್ವಾಯತ್ತತೆಯನ್ನು ಪಡೆದುಕೊಂಡಿರ್ತಾವೆ. ಶಾಸನಬದ್ಧ ನಿಗಮಗಳು ಯಾವ ರೀತಿ ಸ್ವಾಯತ್ತತೆ ಅಂದ್ರೆ ತಾವು ಸ್ವತಃ ಡಿಸಿಷನ್ಸ್ ಗಳನ್ನ ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು. ಸರ್ಕಾರದ ಒಂದು ಪ್ರವೇಶವಿಲ್ಲದೆ ತಾವೇ ಸ್ವಚ್ಛವಾಗಿ ಕೂಡ ಇವರು ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು. ಹೀಗಾಗಿ ನಾವು ಶಾಸನಬದ್ಧ ನಿಗಮಗಳು ಅಂತ ಹೇಳಿ ಹೇಳ್ತೀವಿ. ಇವು ಬಹಳಷ್ಟು ಪ್ರಮುಖವಾಗಿ ಕಾರ್ಯಚಟುವಟಿಕೆಯನ್ನು ನಿರ್ವಹಿಸ್ತಾ ಇರ್ತಾವೆ. ಯಾವ ರೀತಿಪ್ಪ ಅಂದ್ರೆ ಉದಾಹರಣೆಗೆ ಈಗ ಏನಾದ್ರೂ ಒಂದು ಡಿಸಿಷನ್ ಮುಖ್ಯವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಬೇಕಾಗಿದೆ, ಅದು ಸರ್ಕಾರ ನಿಯಮ ಅಥವಾ ಸರ್ಕಾರ ಕೊಡ್ತಕ್ಕಂಥ ಆದೇಶಗಳು ಬರಲಿ ಅಂತೇಳಿ ಅಲ್ಲಿ ತರ ವೇಟ್ ಮಾಡಂಗಿಲ್ಲ. ತಾವು ಸ್ವತಂತ್ರವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಹಕ್ಕನ್ನು ಹೊಂದಿರ್ತಾವೆ. ಹೀಗಾಗಿ ನಾವು ಇದಕ್ಕೆ ಶಾಸನಬದ್ಧ ನಿಗಮಗಳು ಅಥವಾ ಶಾಸನಬದ್ಧ ಉದ್ಯಮಗಳು ಅಂತ ಹೇಳಿ ಕೂಡ ಕರಿತೀವಿ. ಇನ್ನು ನೆಕ್ಸ್ಟ್ ಬರ್ತದೆ ಸರ್ಕಾರಿ ಕಂಪನಿ ಕೂಡ ಅಂತ ಹೇಳಿ ಬರ್ತದೆ. ಈ ಸರ್ಕಾರಿ ಕಂಪನಿ ಬಗ್ಗೆ, ಆಮೇಲೆ ಇನ್ನು ಖಾಸಗಿ ಕಂಪನಿ ಅಂತ ಹೇಳಿ ಬರ್ತದೆ. ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇನ್ನೂ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಅಲ್ಲಿವರೆಗೂ ಧನ್ಯವಾದ.